ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ. ಈ ರೀತಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ ಇನ್ನೊಂದ್ಸಲ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕೋಬೇಕು. 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಈಗ ದಾರನ ಒಂಚೂರು ಮೇಲಕ್ಕೆ ಕೇಳ್ಕೊಳ್ಬೇಕು. ಈ ರೀತಿ ಮೇಲಕ್ಕೆ ಕೇಳ್ಕೊಂಡು ಬ್ರೈಡಲ್ ಬೀಡ್ನ ತಗೊಂಡಿದ್ದೀನಿ. ಬಿಗ್ ಸೈಜ್ ಬೀಡ್ನ ತಗೊಂಡಿದ್ದೀನಿ. ನೀವು ದೊಡ್ಡ ಸೈಜ್ ಇರುವಂತ ಯಾವ ಬೀಡ್ನ ತಗೊಂಡ್ರು ಕೂಡ ನಡೆಯುತ್ತೆ. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಮಾಡಬೇಕು. ಲೂಸು ಟೈಟ್ ಆಯ್ತು ಅಂದ್ರೂ ಕೂಡ ನಿಮಗೆ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ರಿಂಕಲ್ಸ್ ಬಂದ್ಬಿಡುತ್ತೆ, ಇಲ್ಲಾಂತಂದ್ರೆ ಫ್ರಿಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೊಂದ್ಸಲ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಈಗ ಮತ್ತೆ ಇನ್ನೊಂದ್ಸಲ 4 ಚೈನ್ ಮಾಡ್ಕೋಬೇಕು. 4 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಮಾಡ್ಕೊಂಡಿದ್ದೀವಿ ಅಲ್ಲ. ಅದಾದ್ಮೇಲೆ ಒಂದು ಬೀಡ್ ಹಾಕಿದ ನಂತರ 5 ಟೈಮ್ಸ್ 4 ಚೈನ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡು 5 ಟೈಮ್ಸ್ 4 ಚೈನ್, ಬೀಡು 5 ಟೈಮ್ಸ್ 4 ಚೈನ್. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕೋಬೇಕಾಗತ್ತೆ. ಈಗ ನೋಡಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ 5 ಟೈಮ್ಸ್ 4 ಚೈನ್ ಆಗಿದೆ. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್. ಈಗ ಮತ್ತೆ 4 ಚೈನ್ 5 ಟೈಮ್ಸ್ 4 ಚೈನ್ ಹಾಕ್ಬೇಕು. ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು. ಸೊ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ ಬೀಡ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್. ಈ ರೀತಿಯಾಗಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗತ್ತೆ. ಅದನ್ನೇ ಪೂರ್ತಿಯಾಗಿ ಹಾಕೊಂಡಿದೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಬಂದಿದೆ. ಮಧ್ಯದಲ್ಲೆಲ್ಲ 5 ಟೈಮ್ಸ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಈ ರೀತಿ ಗಂಟು ಏನ್ ಹಾಕೊಂಡಿದೀವಿ ಅದು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೋಬೇಕು. ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸ್ಟಾರ್ಟಿಂಗ್ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರುತ್ತಲ್ಲ 4 ಚೈನ್ ಆದ್ಮೇಲೆ ಅದ್ರ ಮೇಲೇನೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ 2 ಸಲ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಕ್ಗೆ ಲಾಕ್ನ ಮಾಡ್ಕೋಬೇಕು. ಈಗ ಇಲ್ಲಿಂದ 6 ಚೈನ್ ಹಾಕೋಬೇಕು. 2 3 4 5 6 ಚೈನ್ ಹಾಕೊಂಡು ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು.
ಇಲ್ಲಿ 6 ಚೈನ್ ಫುಲ್ ಫಿನಿಶ್ ಆದ್ಮೇಲೆ ಜಾಸ್ತಿ ಆಯ್ತು ಅನ್ನಿಸ್ತು, ಹಾಗಾಗಿ ನೀವು 5 ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು 5 ಚೈನ್ ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ನಾನಿಲ್ಲಿ 6 ಚೈನ್ ಹಾಕೊಂಡಿದ್ದೀನಿ. 6 ಚೈನ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಅದರ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ಮತ್ತೆ 4 ಚೈನ್. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಿ. ಅದಾದ ನಂತರ ಬೀಡ್ ಇರೋ ಕಡೆ 6 ಚೈನ್, ಮತ್ತೆ 5 ಟೈಮ್ಸ್ 4 ಚೈನ್, ಬೀಡ್ ಇರೋ ಕಡೆ 6 ಚೈನ್. ಇದೇ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದಾಗೆ 6 ಚೈನ್ ಜಾಸ್ತಿ ಅಂತ ಅನ್ನಿಸ್ತು, ಹಾಗಾಗಿ ನೀವು 6 ಚೈನ್ ಬದಲಿಗೆ 5 ಚೈನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಡಿಸೈನ್. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ನ ಮಾಡ್ಕೋಬೇಕು. 1 2 3 4 ಚೈನ್ ಹಾಕೋದು, ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಈಗ ಮತ್ತೆ 4 ಚೈನ್, 5th ಟೈಮ್ 4 ಚೈನ್ ಹಾಕೊಳ್ತಾ ಇದ್ದೀನಿ. 5th ಟೈಮ್ 4 ಚೈನ್. ಈಗ ಆ ಬೀಡ್ ಇರುತ್ತಲ್ಲ ಅಲ್ಲಿಗೆ 6 ಚೈನ್ ಹಾಕೋಬೇಕು. 6 ಅಥವಾ 5 6 ಚೈನ್ ಹಾಕಿ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಇರೋ ಕಡೆ 4 ಚೈನ್, ಅಂದ್ರೆ 5 ಟೈಮ್ಸ್ 4 ಚೈನ್ ಹಾಕ್ಬೇಕು, ಲಾಕ್ ಮಾಡ್ಬೇಕು, ಬೀಡ್ ಇರೋ ಕಡೆ 6 ಚೈನ್ ಹಾಕ್ಬೇಕು. ಇದೇ ರೀತಿಯಾಗಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನೋಡಿ, ಪೂರ್ತಿ ಹಾಕಿದ್ಮೇಲೆ ಈ ರೀತಿಯಾಗಿರುತ್ತೆ. ಸ್ವಲ್ಪ ಆರ್ಚ್ ರೀತಿ ಬರುತ್ತೆ ಆ 6 ಚೈನ್ ಬೀಡ್ ಸುತ್ತ ಅಷ್ಟೇ. ಇದೇ ರೀತಿ ಎಂಡ್ ವರ್ಗು ಹಾಕೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದೀನಿ. ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಅದಾದ ನಂತರ ಒಂದ್ಸಲ ಈ 4 ಚೈನ್ ಅಲ್ಲೂ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ, ಅಥವಾ ಇಲ್ಲಿಂದ ಡೈರೆಕ್ಟ್ ಆಗಿ 4 ಚೈನ್ ಕೂಡ ಹಾಕೊಂಡು ಹೋಗ್ಬೋದು. ಇಲ್ಲಿ 4 ಚೈನ್ ಒಂದ್ಸಲ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೋಬೇಕು. ಈಗ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಫಸ್ಟ್ 4 ಚೈನ್ ಹಾಕಿ ಲಾಕ್ ಆಯ್ತು, ಮತ್ತೆ ಇನ್ನೊಂದ್ಸಲ 4 ಚೈನ್ ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಸೊ ಅದಾದ ನಂತರ ಇಲ್ಲಿಂದ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಈ 6 ಚೈನ್ ಏನಿರುತ್ತೆ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದು, ಮತ್ತೆ ಥರ್ಡ್ 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು. ಅಂದ್ರೆ ನಾವಿಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದೀವಿ. ಸೊ ಈ ರೀತಿಯಾಗಿ ಟ್ರಿಪಲ್ ಕ್ರೋಶ ಒಟ್ಟು 14 ಟ್ರಿಪಲ್ ಕ್ರೋಶಗಳನ್ನ ಈ ಒಂದು 6 ಚೈನ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ 14 ಮಾಡ್ಕೋಬೇಕು, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಸೊ ಈ ರೀತಿ ಒಂದೇ ರೀತಿ ಲೆಂತ್ ಬರೋ ಹಾಗೆ, ಅಂದ್ರೆ 4 ಚೈನ್ ಅಷ್ಟು ಲೆಂತ್ಗೆ ಟ್ರಿಪಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಈಗ 14 ಟ್ರಿಪಲ್ ಕ್ರೋಶ ಆಗಿದೆ. ಸೊ ನೋಡ್ತಿರ್ಬೋದು ಒಂದೇ ಲೆಂತ್ ಅಲ್ಲಿ ಇದೆ. ಈಗ ನೆಕ್ಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ಅದ್ರ ಮೇಲೆನೆ ಲಾಕ್ ಮಾಡಿ ಅದಾದ್ಮೇಲೆ ಈಗ 3 ಟೈಮ್ಸ್ 4 ಚೈನ್ ಹಾಕೋಬೇಕು. 3 ಟೈಮ್ಸ್ 4 ಚೈನ್,
4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೊಂದು 4 ಚೈನ್, ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಅಂದ್ರೆ ಥರ್ಡ್ ಟೈಮ್ 4 ಚೈನ್ ಹಾಕೋತೇನೆ. 4 ಚೈನ್ ಹಾಕಿ ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ಈಗ ಇದನ್ನ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಆ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು 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 ಈ ರೀತಿಯಾಗಿ ಟ್ರಿಪಲ್ ಕ್ರೋಶಗಳನ್ನ ಒಟ್ಟು 14 ಫಿಲ್ ಮಾಡ್ಕೋಬೇಕಾಗತ್ತೆ. 14 ಟ್ರಿಪಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕು. 14 ಕಂಬಗಳಾದ್ಮೇಲೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ನೋಡಿ, ಈ ರೀತಿಯಾಗಿ ಪೂರ್ತಿ ಎಂಡ್ವರೆಗೂ ಸಾರಿಗೆ ಹಾಕೊಂಡು ಹೋಗೋದು. ಸ್ಟಿಫ್ ಆಗಿ ಬರುತ್ತೆ ನಿಮ್ಗೆ ಆರ್ಚ್ ಟ್ರಿಪಲ್ ಕ್ರೋಶ ಹಾಕಿರೋದ್ರಿಂದ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಂದ್ಸಲ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಆಯ್ತು, ನೀಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರನ ತಗೊಂಡಿದೀನಿ. 6 ಎಳೆ ದಾರನ ಗಂಟು ಹಾಕೊಂಡು ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್, ಲಾಕ್ ಮೇಲೆ ಲಾಕ್, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಅಲ್ಲೂ ಒಂದ್ಸಲ ಸಿಂಗಲ್ ಕ್ರೋಶೆ, ಒಂದ್ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಸೂಜಿ ಮೇಲೆ 1 ಸಲ ದಾರನ ಸುತ್ಕೋಬೇಕು. ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಂಡು ಫಸ್ಟ್ ಈಗ ನಾವು ಟ್ರಿಪಲ್ ಕ್ರೋಶ ಹಾಕಿರ್ತೀವಲ್ಲ, ಫಸ್ಟ್ ಟ್ರಿಪಲ್ ಕ್ರೋಶ ಬಿಟ್ಟು ಗ್ಯಾಪ್ ಇರುತ್ತೆ ಫಸ್ಟ್ ಮತ್ತೆ ಸೆಕೆಂಡ್ ಮಧ್ಯ, ಕಂಬದ ಮಧ್ಯ, ನಾನು ಹೋಲ್ ಗ್ಯಾಪ್ ಹೇಳ್ತಲ್ಲ, 2 ಕಂಬಗಳ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಅದಾದ ನಂತರ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಬೇಕು. ಅದಾದ ನಂತರ ಎರಡಕ್ಕೊಂದು ಮಾಡ್ಬೇಕು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಕಂಬನ ಮಾಡ್ಕೋಬೇಕು. ಈ ರೀತಿಯಾಗಿ 2 ಚೈನ್ ಆದ್ಮೇಲೆ 4 ಕಂಬಗಳನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಂತಂದ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ನ ಮಾಡ್ತಾ ಇದೀನಿ. 4 ಅಥವಾ 5 ಮಾಡ್ಕೋಬಹುದು. ನಾನಿಲ್ಲಿ 4 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡ್ಕೊಂಡು 4 ಕಂಬ ಈ ರೀತಿಯಾಗಿ ಬರುತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈಗ ನಾವಲ್ಲಿ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದಾದ್ಮೇಲೆ 2 ಕಂಬ ಬಿಟ್ಟು 1 2 ಬಿಟ್ಟು 3 ಮತ್ತು 2ನೇ ಕಂಬದ ಮಧ್ಯಕ್ಕೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶ ಮಾಡ್ಬೇಕು. ಅದಾದ್ಮೇಲೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಈ ಗ್ಯಾಪಿಗೆ 4 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿ 4 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನು. ನಿಮ್ಗೆ ಆರ್ಚ್ ಬಂದು ತುಂಬಾ ಅಗಲವಾಗಿ ಬರುತ್ತೆ, ವಿಡ್ತ್ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮ್ಗೆ ತುಂಬಾ ಬೇಗ ನಾವು ಹೋಗ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ಈ ರೀತಿ 4 ಕಂಬಗಳು ಫಿಲ್ ಮಾಡಿದ್ಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. 2 ಕಂಬ ಬಿಟ್ಟು 3ನೇ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಕಂಬ ಮಾಡ್ಕೋಬೇಕು. ಮತ್ತೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಅದೇ ಗ್ಯಾಪ್ ಅಲ್ಲಿ ಈಗ ಕಂಬ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಇದೇ ರೀತಿ ಟೋಟಲ್ ಆಗಿ 4 ಕಂಬಗಳನ್ನ ಮಾಡ್ಕೊಳ್ಬೇಕು. ಬೀಡ್ಸ್ ಕೂಡ ತುಂಬಾ ಕಡಿಮೆ ಯೂಸ್ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಂದೇ ಒಂದು ಬ್ರೈಡಲ್ ಬೀಡ್ ನ ಯೂಸ್ ಮಾಡಿರೋದಷ್ಟೇ ಒಂದು ಆರ್ಚಿಗೆ. ಬೀಡ್ಸ್ ಕಡಿಮೆ ಬೇಕು, ಗ್ರ್ಯಾಂಡ್ ಆಗಿ ಡಿಸೈನ್ ಬೇಕು ಅನ್ನೋರಿಗೆ ನೀವು ಆರಾಮಾಗಿ ಈ ಡಿಸೈನ್ ನ ಟ್ರೈ ಮಾಡ್ಬೋದು. ನಿಮ್ಗೆ ತುಂಬಾ ಟೈಮ್ ಕಡಿಮೆ ಇದೆ, ಗ್ರ್ಯಾಂಡ್ ಡಿಸೈನ್ ಹಾಕ್ಬೇಕಂದ್ರೂ ಕೂಡ
ತುಂಬಾ ಬೇಗ ಆಗೋಗ್ಬಿಡುತ್ತೆ ಡಿಸೈನು. ಸೊ ಈ ರೀತಿಯಾಗಿ 7 ಸ್ಲ್ಯಾಂಟಿಂಗ್ ಆರ್ಚ್ನ ಒಂದು ಆರ್ಚ್ಗೆ ಫಿಲ್ ಮಾಡ್ಕೋಬೇಕಾಗುತ್ತೆ. 7 ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು. ಈ ರೀತಿ 7ನೇದಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋದು. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನೆಕ್ಸ್ಟ್ 4 ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಶೆ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ಕಂಬದ ಮಧ್ಯೆ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಕಂಬ ಮಾಡ್ಕೋಬೇಕು, ಅಂದ್ರೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನಾವು ಪ್ರೀವಿಯಸ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರೊಳಗೆ 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಕರಿತೀವಿ. 4 ಕಂಬಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾಲ್ಕು ಕಂಬ ಆದ್ಮೇಲೆ ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. ಸುತ್ಕೊಂಡು 2 ಕಂಬ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲ 2 ಮತ್ತೆ 3ನೇ ಕಂಬದ ಮಧ್ಯೆ ಏನ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ 4 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಟೋಟಲ್ ಆಗಿ ಒಂದು ಆರ್ಚಿಗೆ 7 ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಬೇಕು. ಆದಷ್ಟು ನೀವು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಪುಟ್ಟದಾಗಿ ಕಂಬಗಳನ್ನ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಡಿಸೈನು. ತುಂಬಾ ಉದ್ದ ಎಳೆದು ದಾರನ ಮಾಡ್ಕೊಳಕ್ ಹೋಗ್ಬೇಡಿ ಕಂಬನ. ಈ ರೀತಿಯಾಗಿ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡು ಹೋಗ್ಬೇಕು. 7 ಸ್ಲ್ಯಾಂಟಿಂಗ್ ಆರ್ಚ್ ಆಗಿದೆ. ಈಗ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಲಾಕ್ ಮೇಲೆ ಲಾಕ್ ಅಷ್ಟೇ ನೋಡಿ. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ ಹಾಕೊಂಡು ಹೋಗ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ತುಂಬಾ ಸ್ಟಿಫ್ ಆಗಿ ಬರುತ್ತೆ ಆರ್ಚ್, ಎಲ್ಲೂ ಕೂಡ ಚೂರು ಬೆಂಡ್ ಆಗೋದಿಲ್ಲ. ಸೊ ನೀವು ಬೇಕಿದ್ದಲ್ಲಿ ಇದಕ್ಕೆ ಗೋಲ್ಡನ್ ಬಾಲ್ ಚೈನ್ ಮತ್ತೆ ಸ್ಟೋನ್ ಚೈನ್ ಬೇಕಂದ್ರೆ ಸ್ಟಿಚ್ ಮಾಡ್ಕೊಳ್ಬಹುದು. ಹಾಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ನೋಡ್ತಾ ಇರ್ಬೋದು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದೀನಿ ಆರ್ಚ್ ಅಷ್ಟೇ ಲೆಂತ್ಗೆ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.